ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಪುಷ್ಪಕ್ಕ, ಈ ಅಂಗಡಿನ ನಿಮ್ಮ ಕೈಯಿಂದ ಕಿತ್ಕೋಬೇಕು ಅಂತ ಏನೂ ಇರಲಿಲ್ಲ. ಸುಬ್ಬಣ್ಣ ತುಂಬ ಅವಶ್ಯಕತೆ ಇದೆ ಅಂತ ಸಾಲ ಮಾಡಿದರು. ನಾನೇನು ಸಾಹುಕಾರನ ದುಡ್ಡು ಹೋದರೆ ಹೋಗ್ಲಿ ಅನ್ನಕ್ಕೆ. ಅದಕ್ಕೆ ದುಡ್ಡು ಬದಲು ಈ ಅಂಗಡಿನ ಇಷ್ಟು ದಿವಸ ನಾನು ಸುಬ್ಬಣ್ಣದಲ್ಲಿ ಇಟ್ಕೊಂಡೆ. ಈಗಲಾದರೂ ಏನು ಮಾತಾಡ್ದೇನೆ ಈ ಕೀ ಕೊಟ್ರಲ್ಲ, ಅಷ್ಟೇ ಸಾಕು. ಪುಷ್ಪಕ್ಕ, ಸಾಲ ತೀರ್ಸಾಯ್ತು, ಈಗ ಅಳೋದ್ಯಾಕೆ? ನಮ್ಮ ಸುಬ್ಬಣ್ಣನಿಗೆ ಪೂರ್ತಿ ಸಾಲ ತೀರ್ಸೋದಕ್ಕೆ ತಾಯಿ ಎಲ್ಲಮ್ಮ ಶಕ್ತಿ ಕೊಟ್ಲಲ್ಲ, ಅದೇ ಸಂತೋಷ. ಒಳ್ಳೇದಾಗಲಿ ಸುಬ್ಬಣ್ಣ. ಇನ್ನು ಮುಂದೆ ನಿಮ್ಮ ಅಂಗಡಿ ವ್ಯಾಪಾರ ಚೆನ್ನಾಗಿ ನಡೀಲಿ. ನಿಮ್ಮ ಅಂಗಡಿಗೆ ನಿಮಗೆ ಸ್ವಾಗತ ಕೋರ್ತಾ ಶುಭ ವಿದಾಯ ಹೇಳ್ತೀನಿ. ಜನ್ಯಣ್ಣ, ವಿದಾಯ ಯಾಕೆ? ನಿಮ್ಮ ಹೆಂಡತಿಗೆ ಸೀರೆ ಬೇಕಾದಾಗೆಲ್ಲ ಇಲ್ಲೇ ಬಂದು ತಗೋಬೇಕು, ಆಯ್ತಾ? ಆಯ್ತು. ನೀನೆಲ್ಗೋ ಬರ್ತಾ ಇದೀಯಾ? ಈ ಅಂಗಡಿ ಜೊತೆಗೆ ನೀನು ಸುಬ್ಬಣ್ಣನಿಗೆ ಫ್ರೀ. ನಾನು ಮಾತ್ರ ಹೋಗ್ತಾ ಇರೋದು. ಫ್ರೀ ಅಂತ ಹೆದರ್ಕೋಬೇಡ ಶಂಕರ. ಪ್ರತಿ ತಿಂಗಳು 5ನೇ ತಾರೀಕಿಗೆ ಕರೆಕ್ಟಾಗಿ ಸಂಬಳ ಕೊಟ್ಬಿಡ್ತೀನಿ. ಆಯ್ತು ಸುಬ್ಬಣ್ಣ. ಶುಭವಾಗಲಿ ಸುಬ್ಬಣ್ಣ. ಇವತ್ತಿಗೆ ನಿನ್ನ ಕಷ್ಟ ಎಲ್ಲ ಕಳೀತು ಅನ್ಕೋ. ಇಷ್ಟು ದಿವಸ ನನ್ನ ಜೊತೆ ಸಂಕಲ್ಗೆ ಒಂದು ಒಳ್ಳೆ ಊಟ ಮಾಡಿಸಿ ಕಳಿಸ್ತೀನಿ. ಆಗ್ಬೋದಾ? ಬರ್ತೀನಿ. ಪುಷ್ಪ, ಅನು ಯಾಕೆ ಇನ್ನೂ ಬಂದಿಲ್ಲ? ಆಫೀಸ್ಗೆ ಫೋನ್ ಮಾಡ್ಬಿಟ್ಟು ಬರ್ತೀನಿ ಅಂತ ಹೋದವಳು ಇನ್ನೂ ಬಂದಿಲ್ಲ. ನಾನು ಅದೇ ಯೋಚನೆ ಮಾಡ್ತಾ ಇದ್ದೀನಿ. ಕಂಗ್ರ್ಯಾಚುಲೇಷನ್ಸ್ ಇಬ್ರಿಗೂ. ನಮ್ಮ ಅಂಗಡಿ ಮತ್ತೆ ನಮ್ಮ ಕೈ ಸೇರ್ತು. ಇದನ್ನ ನಿನ್ನಿಂದಾನೇ ಬಂಗಾರ. ಅಪ್ಪ, ಹೀಗಿದೆಲ್ಲ ಬೇಡ. ಅನು, ನೀನು ಬೇಕು ಅಂತಾನೆ ಫೋನ್ ಮಾಡಬೇಕು ಅಂತ ಆಚೆ ಹೋದೆ ಅಲ್ವಾ? ಇಲ್ಲ ಅಮ್ಮ. ನನ್ನ ಮಗಳ ಬುದ್ಧಿ ನನಗೆ ಗೊತ್ತಿಲ್ವಾ ಅನು? ಜನ್ನಿ ಅಂಕಲ್ ಹತ್ರ ಸಾಲ ತಗೊಳ್ಳುವಾಗ ನೀನು ಮತ್ತೆ ಅಪ್ಪ ಮಾತ್ರ ಇದ್ರಿ. ಆ ಸಾಲ ಮತ್ತೆ ವಾಪಸ್ ತೀರ್ಸುವಾಗ ನೀನು ಮತ್ತೆ ಅಪ್ಪ ಇದ್ರೆ ಆ ಸಮಾಧಾನ ಪೂರ್ತಿ ನಿಮ್ಮಿಬ್ಬರಿಗೆ ಸಿಗುತ್ತೆ ಅಂತ ನಾ ಹೊರಗೆ ಹೋದೆ. ನಾನು ಇಲ್ಲೇ ಇದ್ದಿದ್ದಿದ್ರೆ ಮಾತೆಲ್ಲ ನನ್ನ ಕಡೆಗೆ ತಿರುಗಿ ಆಮೇಲೆ ನಿಮ್ಮ ಅಳಿಯಂದ್ರ ಕಡೆಗೆ ತಿರುಗ್ತಾ ಇತ್ತು. ಜನ್ನಿ ಅಂಕಲ್ಗೆ ಈ ದುಡ್ಡೆಲ್ಲ ಆರ್ಯ ಸರ್ದು ಅನ್ನೋ ಒಂದು ಸಣ್ಣ ಅನುಮಾನ ಬಂದರೂ ಅದನ್ನು ನನ್ನ ಕೈಲಿ ಸಹಿಸ್ಕೊಳಕ್ಕಾಗ್ತಾ ಇರಲಿಲ್ಲ. ಇದು ನನ್ನಪ್ಪ ಸುಬ್ರಹ್ಮಣ್ಯ ಸಿರಿಮನೆ ಕಷ್ಟಪಟ್ಟು ಪೈಸಾ ಕೂಡಿಟ್ಟಿರೋ ದುಡ್ಡು. ಇದು ಬೇರೆಯವ್ರ ಹೆಸರಲ್ಲಿ ಪಾಲಾಗೋದನ್ನು ನೋಡ್ಕೊಂಡಿರೋದಕ್ಕೆ ನನ್ನ ಕೈಲಂತೂ ಆಗೋದಿಲ್ಲ. ಅಪ್ಪ, ನೀನು ಯಾಕೆ ಇಷ್ಟೊಂದು ಎಮೋಷ್ನಲ್ ಆಗ್ತಿದ್ಯಾ? ನಮಗೆ ಗಂಡ್ಮಕ್ಳಿಲ್ಲ ಅಂತ ಕೊರಗ್ತಾ ಇರ್ತಾರಲ್ಲ ಅಂತ ಅಪ್ಪ ಅಮ್ಮಂಗೆ ನಿನ್ನಂಥ ಮಗಳು ಹುಟ್ಟಬೇಕು ಕಣ. ಸರಿ, ನಂಗೆ ಲೇಟ್ ಆಯಿತು, ನಾನೀಗ ಹೊರಡ್ತೀನಿ. ಅಪ್ಪ ಅಮ್ಮ, ಬಿಸ್ನೆಸ್ ಜೋರಾಗಿ ನಡೆಸಿ. ಪಾರ್ಟಿ ಬಗ್ಗೆ ನಿಮ್ಮಿಬ್ರಿಗೂ ಮೀರಾ ಕಾಲ್ ಮಾಡಿ ಎಲ್ಲ ಅಪ್ಡೇಟ್ ಮಾಡ್ತಾಳೆ. ಸಂಜೆ ನಾವೆಲ್ಲ ಸಿಗೋಣ. ಅಮ್ಮ, ಇದೇ ಖುಷಿಗೆ ಒಂದು ಹೊಸ ಸೀರೆನ ಉಟ್ಕೊಂಡು ಬಾ ಅಮ್ಮ. ಈ ಸಿರಿಮನೆ ಕಪಲ್ಸ್ನ ನೋಡಬೇಕು ಅನಿಸ್ದಾಗೆಲ್ಲ ಈ ಸಿರಿಮನೆ ಸ್ಯಾರಿ ಶಾಪ್ಗೆ ಓಡ್ ಬಂದ್ಬಿಡ್ತೀನಿ. ಹಾಂ ಅಪ್ಪ, ಅಂಗಡಿಗೆ ಹೊಸ ಸ್ಟಾಕ್ಸ್ನ ಆರ್ಡರ್ ಮಾಡಿ ನಾವೆಲ್ಲ ಕಡೆಗೆ ಅಡ್ವರ್ಟೈಸ್ಮೆಂಟ್ಸ್ ಕೊಡೋಣ. ಸರಿ ಮಗ. ಸರಿ, ಹಾಗಾದ್ರೆ ನಾನು ಇವಾಗ ಸಂಜೆ ಸಿಗ್ತೀನಿ. ಬಾಯ್. ಅಮ್ಮ. ಹುಷಾರಮ್ಮ. ಬಾಯ್ ಅಪ್ಪ.
ನನ್ನಿಂದ ನಿಮಗೆ ತುಂಬ ಬೇಜಾರಾಗಿರಬೇಕು ಅಲ್ವಾ? ಬೇಜಾರ? ಯಾಕೆ? ನಾನು ನಿಮ್ಮನ್ನ ತುಂಬಾ ಸತಾಯಿಸ್ಬಿಟ್ಟೆ. ಐ ಸಾರಿ ಕರಣ್. ಹಾಗೇನಿಲ್ಲ ಅಂತ ಹೇಳಿದ್ರೆ ಸುಳ್ಳು ಹೇಳ್ದಂಗೆ ಆಗುತ್ತೆ. ನೀವು ನನ್ನ ಪ್ರೀತಿ ವಿಷಯದಲ್ಲಿ ಪ್ರತಿ ಸತಿ ಅವಾಯ್ಡ್ ಮಾಡಿದಾಗ ತುಂಬಾ ಬೇಜಾರಾಗ್ತಿತ್ತು. ತುಂಬ ಸತಿ ನೋವು ಕೂಡ ಆಗಿದೆ. ಎಷ್ಟೋ ದಿನಗಳಲ್ಲಿ ನಾನು ಅರ್ಥ ಮಾಡ್ಕೊಂಡಿದ್ದೇನೆಂದರೆ ನಿಮಗೆ ನನ್ನ ಪ್ರೀತಿಗಿಂತ ನಿಮ್ಮ ಸ್ನೇಹನೇ ಮುಖ್ಯ ಅನ್ನೋದು ನನಗೆ ಅರ್ಥ ಆಯ್ತು. ಅವಳು ನನ್ನ ಬೆಸ್ಟ್ ಫ್ರೆಂಡ್. ಚಿಕ್ಕ ವಯಸ್ಸಿಂದನೂ ನನ್ನ ಕಷ್ಟಕ್ಕೆ ತುಂಬಾ ಆಗಿದ್ದಾಳೆ. ಸುಖ ಅಂದಾಗ ಎಲ್ಲರೂ ಬರ್ತಾರೆ, ಆದರೆ ಕಷ್ಟ ಅಂತ ಬಂದರೆ ನನ್ಗೆ ಅವಳೊಬ್ಳೆ. ಇಷ್ಟು ದಿನ ಅನ್ನೋ ಪರ್ಸ್ನಲ್ ಲೈಫ್ ಚೆನ್ನಾಗಿರಲಿಲ್ಲ. ಅಂಥದ್ರಲ್ಲಿ ನನ್ನ ಮದುವೆ ಅಂತೆಲ್ಲ ಹೇಗೆ ಖುಷಿಯಾಗಿರೋಕ್ಕಾಗುತ್ತೆ ಹೇಳಿ? ನಿಮಗೆ ಅವ್ರ ಮೇಲೆ ಕಾಳಜಿ ಪ್ರೀತಿ ತುಂಬಾ ಇದೆ ಅಂತ ನನಗೆ ಗೊತ್ತು. ಆದರೆ ನನ್ನ ಪ್ರಶ್ನೆ ಏನಂದರೆ ನಿಮ್ಮ ಲೈಫಲ್ಲಿ ನನ್ನ ಸ್ಥಾನ ಏನು ಅಂತ ಇದುವರೆಗೂ ಅರ್ಥ ಆಗಿಲ್ಲ. ಯಾವಾಗಲೂ ಅವ್ರ ಕಷ್ಟದ ಬಗ್ಗೆನೇ ಮಾತಾಡ್ತಿರ್ತೀರ. ಬಹುಶಃ ಅವ್ರ ಲೈಫ್ ಸರಿಯಾಗಿರೋದಕ್ಕೇನೆ ಈಗ ನಾನು ನಿಮ್ಮ ನೆನಪಾಗಿದ್ದೀನಿ ಅಂತ ಅನಿಸುತ್ತೆ. ರಮ್ಯ ಅವರೇ, ಇಷ್ಟು ದಿವಸ ಆಯಿತು, ನನ್ನ ಕಷ್ಟ ಏನು ಅಂತ ನಿಮ್ಗೆ ಗೊತ್ತಾಗಿದೆ ಏನಾದರೂ? ಇಲ್ಲ, ಹಾಗಿಲ್ಲ. ಪ್ರತಿ ಸತಿ ಕಾಲ್ ಮಾಡಿದಾಗ ನಿಮ್ಮ ಫ್ರೆಂಡ್ ಬಗ್ಗೆ ಮಾತಾಡ್ತಿದ್ದೀರಿ ಹೊರತು ನನ್ನ ಮಾತು ಕೇಳಲೇ ಇಲ್ಲ. ಮುಂದೇನು ಹೀಗೆ ಇದ್ರೆ ನಾನು ಏನು ಮಾಡಲಿ? ಬೇಜಾರು ಮಾಡ್ಕೊಂಬಿಡಿ ರಮ್ಯಾ, ನಿಮ್ಮ ಫ್ರೆಂಡ್ಶಿಪ್ ಯಾವಾಗಲೂ ಹೀಗೇ ಇರುತ್ತೆ. ಅಯ್ಯೋ, ನಾನು ಮಾತಾಡ್ತಾ ನಾನು ಬಂದ ವಿಷಯನೇ ಮರ್ತೋಗಿದ್ದೀನಿ. ಇದೇ ಭಾನುವಾರ ನನ್ನ ಮದುವೆ. ತಗೊಳ್ಳಿ. ನಿಮ್ಮನ್ನು ನೋಡಿದ್ಮೇಲೆ ನನಗೆ ಯಾವ ಹುಡುಗಿನೂ ಇಷ್ಟಪಡ್ಬೇಕಂತ ನನಗೆ ಅನಿಸ್ಲೇ ಇಲ್ಲ. ಆದರೆ ನಿಮ್ಮನ್ನು ಮದುವೆ ಆಗೋಕ್ಕೆ ನಮ್ಮ ಅಪ್ಪ ಅಮ್ಮ ಕೊಟ್ಟಿರೋ ಟೈಮ್ ಮುಗಿದೋಯ್ತು. ಈಗ ಅವ್ರು ಹೇಳ್ದಂಗೆ ನಾನು ಕೇಳಲೇಬೇಕು. ನಾನು ಮದುವೆ ಆಗೋ ಹುಡುಗಿನ ನಿಮ್ಮ ಸ್ಲೋ ಮಾಡದೇ ಇದ್ರು ನಿಮ್ಮ ನೆನಪಲ್ಲೇ ನನ್ನ ಲೈಫನ್ನು ಹಾಳು ಮಾಡ್ಕೊಳ್ಳಲ್ಲಪ್ಪ. ನನ್ನ ನಂಬ್ಕೊಂಡು ಬಂದಿರೋ ಲೈಫ್ ಕೂಡ ನಾನು ಹಾಳಾಗಕ್ಕೆ ಬಿಡಲ್ಲ. ನಮ್ಮ ಭೇಟಿ ಯಾವಾಗಲೂ ನೆನಪಲ್ಲಿ ಇದ್ದೇ ಇರುತ್ತೆ. ಅಷ್ಟೇನ ರೀ, ನನ್ನ ಹೃದಯದಲ್ಲೂ ಇದ್ದೇ ಇರುತ್ತೆ. ಟೈಮ್ ಇಲ್ಸ್ ಅನ್ನೋದೆಲ್ಲ ಸುಳ್ಳು. ನಮ್ಮ ನೆನಪುಗಳು ಯಾವತ್ತೂ ಸಾಯಲ್ಲ. ಆದರೆ ಆ ನೆನಪುಗಳಿಂದ ನಮ್ಮ ಬದುಕು ಸಾಯಕ್ಕೆ ಬಿಡಬಾರ್ದಲ್ವಾ? ನಿಮ್ಗೆ ಒಳ್ಳೇದಾಗಲಿ ರಮ್ಯಾ. ಸಾಧ್ಯವಾದರೆ ಮದುವೆಗೆ ಬನ್ನಿ. ಬರ್ತೀನಿ. ಬಾಯ್. ಮೀರಾ, ಇವತ್ತು ನಡೆಯೋ ಅರೇಂಜ್ಮೆಂಟ್, ಡೆಕೋರೇಷನ್ ಎಲ್ಲ ತುಂಬ ಚೆನ್ನಾಗಿರಬೇಕು. ಸಪ್ರೇಟ್ ಆಗಿರೋ ಕಪಲ್ಸ್ ಇನ್ಯಾವತ್ತೂ ಸಪ್ರೇಟ್ ಆಗಬಾರ್ದು. ಈ ದಿನಾನ ಅವ್ರು ಯಾವತ್ತೂ ನೆನಪಲ್ಲಿ ಇಟ್ಕೊಂಡಿರ್ಬೇಕು. ಶೋರ್ ಮ್ಯಾಮ್, ಖಂಡಿತ ಆಗುತ್ತೆ. ಆ್ಯಂಡ್ ಈ ಸೆಟಪ್ಪಲ್ಲಿ ಅನು ಮತ್ತು ಬ್ರೋನ್ಲ ಮಾತ್ರ ಇರ್ತಾರೆ ತಾನೆ? ಅನು ಬಂದೇ ಬರ್ತಾಳೆ ತಾನೆ? ಯಾಕೆ? ಅನು ನಾನು ನಂಬೋದಕ್ಕಾಗಲ್ಲ. ಒಂದೊಂದ್ಸಲ ತುಂಬ ಇಂಪಾರ್ಟೆಂಟ್ ಟೈಮಲ್ಲೇ ಬೇರೆ ಡಿಸಿಷನ್ ತೊಗೊಂಡ್ಬಿಡ್ತಾಳೆ. ನೀನು ಯಾವುದಕ್ಕೂ ಅನುಗೆ ಮತ್ತು ಬ್ರೋನ್ಲಾಗೆ ಇನ್ನೊಂದು ರಿಮೈಂಡರ್ ಕಾಲ್ ಮಾಡೋದು ಬೆಟರ್. ಶೋರ್ ಮ್ಯಾಮ್, ಐಲ್ ಡೂ ಇಟ್. ಹಲೋ ಮೀರಾ. ಹಾಯ್ ಸರ್. ಸರ್, ಇವತ್ತು ಈವ್ನಿಂಗ್ ರಾಜನಂದಿನಿ ವಿಲಾಸದಲ್ಲಿ ಪ್ರೋಗ್ರಾಮ್ ಇದೆ. ಸೊ ಬರ್ತೀರಾ ಅಲ್ವಾ? ರಾಜನಂದಿನಿ ವಿಲಾಸ? ಯಾ ಸರ್, ಮಿಸ್ ಮಾಡೋದ ತಾನೆ? ಖಂಡಿತ ಇಲ್ಲ. ನನಗೆ ಈ ಪ್ರೋಗ್ರಾಮು ಫಂಕ್ಷನ್ ಅನ್ನೋದಕ್ಕಿಂತ ಮನೆಯವ್ರನ್ನೆಲ್ಲ ಜೊತೇಲಿ ನೋಡೋದಕ್ಕೆ ಅವಕಾಶ ಸಿಗುತ್ತಲ್ಲ,
ಅದನ್ನು ನಾನು ಖಂಡಿತ ಮಿಸ್ ಮಾಡ್ಕೊಳ್ಳಲ್ಲ. ಸೊ ನನಗೆ ಈ ರಿಮೈಂಡರ್ ಕಾಲ್ ಮತ್ತೆ ಅಗತ್ಯ ಇಲ್ಲ. ಶೋರ್ ಸರ್. ಆ್ಯಂಡ್ ಯಾ, ಆದಷ್ಟು ಬೇಗ ಎಲ್ಲ ನೀವು ಅಂದ್ಕೊಂಡಾಗೆ ನಾರ್ಮಲ್ ಆಗುತ್ತೆ. ಡೋಂಟ್ ವರಿ. ಐ ಫೀಲ್ ದ ಸೇಮ್ ಮೀರಾ. ಓಕೆ ಸರ್, ನಿಮಗೋಸ್ಕರ ನಾವೆಲ್ಲ ಕಾಯ್ತಾ ಇರ್ತೀವಿ. ಖಂಡಿತ ಬರ್ತೀನಿ. ಯಾ, ಟೇಕ್ ಕೇರ್. ಬಾಯ್. ಆರ್ಯ ಸರ್ ಬರ್ತಾರಂತೆ. ಅನುಗೂ ಒಂದ್ಸಲ ರಿಮೈಂಡ್ ಮಾಡಿಬಿಡ್ತೀವಿ. ಮೀರಾ, ಸುಬ್ಬವ್ರಿಗೂ ಪುಷ್ಪಗೂ ಇನ್ವೈಟ್ ಮಾಡಿದ್ಯಾ? ಇಲ್ಲ ಅಮ್ಮ, ಐ ಕಾಲ್ ದೆಮ್. ಬೇಡ, ನಾನೇ ಮಾಡ್ತೀನಿ. ಮಾಮಿನ್ಲ ಅವ್ರಿಗೆ ಡೈರೆಕ್ಟಾಗಿ ಫಂಕ್ಷನ್ ನಡೆಯೋ ವೆನ್ಯೂಗೆ ಬರೋದಕ್ಕೆ ಹೇಳಿ. ಇಲ್ಲಿ ಅನು ಮತ್ತು ಬ್ರೋನ್ಲ ಮಾತ್ರ ಇರ್ತಾರೆ. ನೀವು ಮಾಡ್ತಿರೋ ಪ್ಲ್ಯಾನು ಸಕ್ಸಸ್ ಆದರೆ ಅಷ್ಟೇ ಸಾಕು. ಖಂಡಿತ ಆಗುತ್ತೆ ಅಮ್ಮ. ಆರ್ಯ ಮತ್ತು ಅನು ಬೆಟ್ಟದಲ್ಲಿ ಸಿಗೋ ಪ್ಲ್ಯಾನ್ ಮಾಡಿದಾರಾ? ಮತ್ತು ಪಾರ್ಟಿ ನಡೀತಿರೋದು ರಾಜನಂದಿನಿ ವಿಲಾಸದಲ್ಲಿ. ಇವರಿಬ್ಬರು ಸೇರ್ತಿರೋದು ಬೆಟ್ಟದಲ್ಲಿ. ಹಾಗಾದರೆ ಅಲ್ಲಿ ಯಾರಿಗೋಸ್ಕರ ಪಾರ್ಟಿ ಮಾಡ್ತಿದ್ದಾರೆ? ಈ ಪತ್ರ ನೋಡಿದ್ರೆ ಬೇರೆ ಏನು ಪ್ಲ್ಯಾನ್ ಮಾಡ್ತಿದ್ದಾರೆ ಅನ್ಸುತ್ತೆ. ಬಹುಶಃ ನನ್ನ ಕನ್ಫ್ಯೂಸ್ ಮಾಡಬೇಕು ಅಂತ ಈ ಪತ್ರ ನನಗೇ ಸಿಗೋ ಹಾಗೆ ಮಾಡಿದ್ದಾರೆ. ಆರ್ಯನಿಗೆ ಕಾಲ್ ಅಥವಾ ಮೆಸೇಜ್ ಮಾಡಿದ್ರೆ ನನಗೆ ಗೊತ್ತಾಗ್ಬೋದು ಅಂತ ಆರ್ಯ ಸರ್ ಕೈನಲ್ಲೇ ಈ ಪತ್ರ ಕೊಡು ಅಂತ ಅನುನೇ ಹೇಳಿರಬೇಕು. ಅಲ್ಲ, ಆರ್ಯನು ಅದೇ ಆಫೀಸಲ್ಲಿ ಕೆಲಸ ಮಾಡ್ತಿದ್ರು. ಆದರೆ ಈ ಪತ್ರ ಅನು ಇಲ್ಲೇ ಯಾಕೆ ಕೊಡೋಕ್ಕೆ ಹೇಳಿದಾಳೆ? ಈಗಲೇ ಡೌಟ್ ಕ್ಲಿಯರ್ ಮಾಡ್ತೀನಿ. ಹಲೋ ಆರ್ಯ, ಸಂಜೆ ಏನು ಕೆಲಸ? ಸಡನ್ನಾಗಿ ಕಾಲ್ ಮಾಡಿ ಸಂಜೆ ಏನು ಕೆಲಸ ಅಂತಂದರೆ? ಅಲ್ಲ, ನನಗೊಂದು ಮುಖ್ಯವಾದ ಕೆಲಸ ಇತ್ತು, ಬರ್ತೀಯ ಅಂತ ಕೇಳೋಕ್ಕೆ ಫೋನ್ ಮಾಡಿದೆ. ಸರ್, ನಾನೇನು ಕಂಪ್ನಿ ಚೀಫಾ? ಅಷ್ಟು ಬ್ಯುಸಿಯಾಗಿರೋದಕ್ಕೆ ನಾನು ಯಾವಾಗಲೂ ಫ್ರೀನೇ. ಆದರೆ ಇವತ್ತು ಸಂಜೆ ನಿನ್ನ ಜೊತೆ ಬರೋದಕ್ಕಾಗೋದಿಲ್ಲ. ಯಾಕೆ ಬರಲ್ಲ? ಪಾರ್ಟಿ ಇದೆ. ಪಾರ್ಟಿನಾ? ಎಲ್ಲಿ? ಯಾವಾಗ? ನಾನೇನು ಹೇಳಿಲ್ವಾ? ಓ ಸಾರಿ, ಮರ್ತಿದ್ದೆ. ಅದು ಅನು ಕಂಪ್ನಿ CEO ಆಗಿದ್ದಕ್ಕೆ ರಾಜನಂದಿನಿ ವಿಲಾಸದಲ್ಲಿ ವರ್ಕರ್ಸ್ಗೆಲ್ಲ ಪಾರ್ಟಿ ಇಟ್ಕೊಂಡಿದ್ದಾರೆ. ನಾನು ಆಫೀಸವ್ರ ಜೊತೆ ಹೋಗ್ತಾ ಇದ್ದೀನಿ. ಹಲೋ ಹಲೋ, ಯಾಕೆ ಸುಮ್ಮನೆ ಆಗ್ಬಿಟ್ಟೆ? ಓ, ನಿನ್ನ ಪರ್ಮಿಷನ್ ಇಲ್ಲದೆ ನಾನು ಹೋಗ್ತಾ ಇದ್ದೀನಿ ಅಂತ ಹೇಳಿದ್ದಕ್ಕೆ ಬೇಜಾರಾ? ನೋಡು ಚಂಡೆ, ನಾನು ರಾಜನಂದಿನಿ ವಿಲಾಸಕ್ಕೆ ಆಫೀಸ್ನವನಾಗಿ ಹೋಗ್ತಾ ಇದ್ದೀನಿ ಅಷ್ಟೇ. ಎನಿ ಅಬ್ಜೆಕ್ಷನ್? ನಾನೇ ನಿನ್ನನ್ನು ರಾಜನಂದಿನಿ ವಿಲಾಸಕ್ಕೆ ಡ್ರಾಪ್ ಮಾಡ್ತೀನಿ. ಎನಿ ಅಬ್ಜೆಕ್ಷನ್? ನಂದೇನೂ ಅಬ್ಜೆಕ್ಷನ್ ಇಲ್ಲ. ಬೇಕಿದ್ರೆ ನೀನು ಪಾರ್ಟಿಗೆ ಬರ್ಬೋದು. ಇಲ್ಲ, ನಾನು ಬರಲ್ಲ. ಎಲ್ಲರ ಮಧ್ಯೆ ನಾನೇ ಹಾಕಲ್ವಾ? ಸರಿ ಆರ್ಯ, ಈ ಪಾರ್ಟಿಗೆ ಹೋಗು. ಅಷ್ಟೇ ನನ್ನ ಕೆಲಸ ಮುಗಿಸ್ಕೊಳ್ತೀನಿ. ಓಕೆ. ಪಾರ್ಟಿ ಅಲ್ಲಿ ಮಾತ್ರ ಅಲ್ಲ ಆರ್ಯ, ಇಲ್ಲೂ ಆಗತ್ತೆ. ಈ ಲೆಟರ್ ಪ್ರಕಾರ ಅನು ಅಲ್ಲಿರಲ್ಲ, ಬೆಟ್ಟಕ್ಕೆ ಬರ್ತಿದ್ದಾಳೆ. ಈ ಸಮಯನ ನಾನು ಖಂಡಿತ ಬಿಡಲ್ಲ. ಏಯ್ ಬೊಟ್ಟಾರ್ದ ಹುಡುಗಿ, ನನ್ನ ಗೆಳೆಯ ಆರ್ಯನ ನಿನಗೆ ಅಷ್ಟು ಸುಲಭ ಬಿಟ್ಕೊಟ್ಬಿಡ್ತೀನ?
ಇವತ್ತು ಸಂಜೆ ಬೆಟ್ಟಕ್ಕೆ ಬರಬೇಕು ತಾನೇ? ಬರ್ತಾನೆ, ಖಂಡಿತ ಬರ್ತಾನೆ. ಆದರೆ ಬರೋದು ಆರ್ಯ ಅಲ್ಲ, ಅವನ ಗೆಳೆಯ ಈ ಕೇಶವ್ ಜೇಂಡೆ. ಮತ್ತೆ ಹುಟ್ಟು ಬಂದಿರೋ ಈ ಹೊಸ ರಾಜನಂದಿನಿಗೆ ಮತ್ತದೇ ಜಾಗದಲ್ಲಿ ಸಾಯೋಕೆ ಆಸೆ ಅನ್ಸುತ್ತೆ. ಅದನ್ನು ನಾನು ಖಂಡಿತ ನಿರಾಸೆ ಮಾಡಲ್ಲ. ಬರ್ತೀನಿ. ನಿನ್ನ ಈ ಜನ್ಮದ ಋಣಾನ ಒಂದು ಕ್ಷಣದಲ್ಲಿ ಕಳೆದು ಬಿಡ್ತೀನಿ. ಅಮ್ಮ ಹಾರ ಬೇಕು ಅಂತ ಹೇಳಿದ್ರಲ್ಲ, ಯಾವುದೋ ಎಷ್ಟು ಏನು ಗೊತ್ತಾಗ್ತಿಲ್ಲಲ್ಲ. ತರಕ್ಕೆ ಮುಂಚೆ ಕ್ಲಾರಿಫೈ ಮಾಡ್ಕೊಳ್ಳೋದು ಬೆಟ್ರ್ ಅನ್ಸುತ್ತೆ. ಅಮ್ಮ ಎಲ್ಲಾದರೂ ಇಲ್ಲೇ ಇದ್ರಲ್ಲ, ಮೋಸ್ಟ್ಲಿ ರೂಮಲ್ಲಿ ಇರಬೇಕು. ಅಮ್ಮ 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 ಇಲ್ಲಿದ್ದೀರಾ? ಏನಾಯ್ತಮ್ಮ? ಯಾಕೆ ಇಷ್ಟೊಂದು ಗಾಬರಿ ಆಗ್ಬಿಟ್ರೆ? ಏನೋ ಯೋಚನೆ ಮಾಡ್ತಿದ್ದೆ, ಸಡನ್ ಆಗಿ ಅಮ್ಮ ಅಂದ್ಯಲ್ಲ, ಬೆಚ್ಚ ಬಿದ್ದುಬಿಟ್ಟೆ. ಸರಿ, ಪಾರ್ಟಿಗೆಲ್ಲ ಅರೇಂಜ್ ಆಯ್ತಾ? ಹಾಂ, ಆಗಿದೆ ಅಂತೆ. ಬಟ್ ನೀವದೇನೋ ಹಾರ ತರಬೇಕು ಅಂತ ಹೇಳಿದ್ರಲ್ಲ, ಅದು ಯಾವ ಥರ ಹಾರ, ಎಷ್ಟು ತರಬೇಕು ನನಗೇನು ಗೊತ್ತಾಗಿಲ್ಲ. ಅಂದರೆ ಈ ಮುತ್ತಿನ ಹಾರನ ಅಥವಾ ಈ ಮಾನ್ಸಿ ಹಾಕೋತಾಳಲ್ಲ ಆ ಥರ ಹಾರ ತರಬೇಕಾ? ಅದಕ್ಕೆ ಕೇಳೋಣ ಅಂತ ಬಂದೆ ಅಮ್ಮ. ಹಾರ ಅಂದ್ರೆ ಹೂವಿನ ಹಾರ ಕಣೋ. ಹೂವಿನ ಹಾರನಾ? ಅಮ್ಮ ಮೊದಲೇ ಕರೆಕ್ಟಾಗಿ ಹೇಳಬೇಕಿತ್ತಲ್ವಾ? ಮೀರಾ ಹೇಳಿದ್ದೀನಿ ಬಿಡು, ಅವಳು ತರ್ತಾಳೆ. ಸರಿ ಅಮ್ಮ, ಇನ್ನೇನಾದರೂ ಬೇಕಾ? ಏನಿಲ್ಲ. ಅಮ್ಮ, ಇಸ್ ಎವ್ರಿಥಿಂಗ್ ಓಕೆ? ನಿಮ್ಮ ಬಿ ಪಿ ನಾರ್ಮಲ್ ಆಗಿದೆ ತಾನೆ? ಮತ್ತೆ ಇಷ್ಟೊಂದು ಎಕ್ಸ್ಪೆಕ್ಟ್ ಆಗ್ತಿದ್ದೀರಾ? ನಾನು ಒಂದ್ಸಲ ಚೆಕ್ ಮಾಡಲಾ? ಇಲ್ಲ, ತಿಂಡಿ ತಿಂದಮೇಲೆ ಮಾನಸಿ ಚೆಕ್ ಮಾಡಿದ್ಲು, ನಾರ್ಮಲ್ ಆಗೇ ಇದೆ. ಆದರೆ ಮಾತ್ರೆ ತಗೊಳ್ಳೋದು ಮರ್ತೋಯ್ತು, ತಗೊಳ್ಳೋಣ ಅಂತ ಬಂದೆ. ಓಕೆ ಹರ್ಷ, ನೀನೊಂದ್ಸಲ ಪ್ರೋಗ್ರಾಮ್ ನಡೆಯೋ ಜಾಗಕ್ಕೆ ಹೋಗಿ ಎಲ್ಲ ಸರಿಯಾಗಿದೆ ಅಂತ ನೋಡ್ಕೊಂಡು ಬರೋದು ಒಳ್ಳೇದು. ಸರಿ, ನಾನು ಈಗಲೇ ಹೋಗಿ ನೋಡ್ಕೊಂಬರ್ತೀನಿ, ನೀವು ಮಾತ್ರ ತಗೊಳ್ಳಿ. ಹಾಂ ಹಾಂ. ಹಲೋ, ಹೇಳು ಮೀರಾ. ಅನು, ಇವತ್ತು ಈವ್ನಿಂಗ್ ರಾಜನಂದಿನಿ ವಿಲಾಸಕ್ಕೆ ಬರ್ತಿದ್ಯಾ ತಾನೆ? ಹೌದು, ಬರ್ತಿದ್ದೀನಿ. ಯಾಕೆ ಅನುಮಾನ ಅಂತ ಕೇಳ್ಬೋದಾ? ಏನಿಲ್ಲ, ನೀನು ಮತ್ತೆ ಯಾವುದೋ ಕೆಲಸದಲ್ಲಿ ಬ್ಯುಸಿಯಾಗಿ ಬೈ ಚಾನ್ಸ್ ನಿನ್ನ ಪ್ಲಾನ್ಸ ಚೇಂಜ್ ಮಾಡಿಬಿಟ್ರೆ ಇಲ್ಲಿಗೆ ಬಂದಿರೋ ಆಫೀಸ್ ಸ್ಟಾಫ್ಗೆಲ್ಲ ತುಂಬಾ ಬೇಜಾರಾಗ್ಬಿಡುತ್ತೆ. ಅನು, ಇದು ನಿನ್ಗೋಸ್ಕರನೇ ಅಂತ ಮಾಡ್ತಿರೋ ಪಾರ್ಟಿ, ಹಾಗಾಗಿ ನೀನು ಇರಲೇಬೇಕು.
ಆ್ಯಂಡ್ ಲಾಕ್ಡೌನ್ ಆದಮೇಲೆ ಯಾವ ಪಾರ್ಟಿನೂ ಸರಿಯಾಗಿ ಮಾಡೇ ಇಲ್ಲ. ಈಗ ಆಗ್ತಿರೋದೇ ಒಂದು ಗ್ರ್ಯಾಂಡ್ ಪಾರ್ಟಿ. ಅದಕ್ಕೆ ಇನ್ನೊಂದ್ಸಲ ರಿಮೈಂಡ್ ಮಾಡಿದೆ ಅಷ್ಟೇ. ನನಗೆ ಅರ್ಥ ಆಗುತ್ತೆ ಮೀರಾ, ಪಾರ್ಟಿ ನಡೆದೇ ನಡೆಯುತ್ತೆ. ಯು ಡೋಂಟ್ ವರಿ. ಆಲ್ ರೈಟ್, ಸಿ ಯು ಇನ್ ದ ಈವ್ನಿಂಗ್. ಬಾಯ್.